ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸಂಜೆಗೆ ಉದ್ದಿನ ವಡೆ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 1.5 ಕಪ್ ಆಗುವಷ್ಟು ಉದ್ದಿನ ಬೇಳೆನ ನೀಟಾಗಿ ವಾಶ್ ಮಾಡಿ ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ. ನೆಂದಿರೋ ಅಂಥ ಉದ್ದಿನ ಬೇಳೆನ ನೀರನ್ನೆಲ್ಲ ಚೆನ್ನಾಗಿ ಬಸಿದು ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ನುಣ್ಣದಾಗಿ ರುಬ್ಕೋಬೇಕು. ನೀರು ಜಾಸ್ತಿನೂ ಆಗಬಾರ್ದು. ನೀರು ಜಾಸ್ತಿ ಆದರೆ ವಡೆ ಕರೆಕ್ಟಾಗಿ ಹದದಲ್ಲಿ ನಮಗೆ ರೌಂಡ್ ಶೇಪ್ನಲ್ಲಿ ಎಣ್ಣೆಯಲ್ಲಿ ಬಿಡಲಿಕ್ಕಾಗೋದಿಲ್ಲ. ಸೊ ನೋಡಿ, ನೀರು ಕಡಿಮೆನೇ ಇರಬೇಕು, ಆದರೆ ಹಿಟ್ಟು ನುಣ್ಣದಾಗಿ ಗಟ್ಟಿಯಾಗಿ ರುಬ್ಕೋಬೇಕು. ಕೆಲವರು ಅಂದ್ಕೊಂಡಿರ್ತಾರೆ ಮಿಕ್ಸಿನಲ್ಲಿ ರುಬ್ಬಿದ್ರೆ ವಡೆ ಚೆನ್ನಾಗೇ ಬರಲ್ಲ, ನಾವು ಗ್ರೈಂಡ್ರೇ ಯೂಸ್ ಮಾಡಬೇಕೇನೋ ಅಂತ. ಖಂಡಿತ ಇಲ್ಲ, ಮಿಕ್ಸಿನಲ್ಲೇ ಇಲ್ಲಿ ರುಬ್ಬಿ ತೋರಿಸ್ತಾ ಇದ್ದೀನಿ. ಸೊ 2 ಬ್ಯಾಚ್ನಲ್ಲಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ರುಬ್ಬಿದ್ದೀನಿ ಅಂತ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ಪೀಸಸ್ಸು, ಈರುಳ್ಳಿ, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ತುರಿನ ಹಾಕಿದ್ದೀನಿ. ಆಮೇಲೆ ಕಾಳುಮೆಣಸು ಸುಮಾರು 1 ಸ್ಪೂನ್ ಆಗೋಷ್ಟು, ಒಂದು ಸಣ್ಣ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಇದನ್ನು ಕುಟ್ಟಿ ಬೇಕಾದ್ರೂ ಹಾಕೋಬೋದು, ಉಂಡೆ ಹಾಗೇ ಹಾಕಿದ್ರೂ ಚೆನ್ನಾಗಿರುತ್ತೆ. 1/4 ಚಮಚ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ. ರುಚಿಗೆ ಉಪ್ಪು, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ. ಆಮೇಲೆ ನೋಡಿ, ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ, ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಗರಿಗರಿಯಾಗಿ ಬರುತ್ತೆ. ಸೋಡಾ ಸ್ವಲ್ಪ ಎಣ್ಣೆ ಕುಡಿಯಲ್ಲ ಸೋಡಾ ಹಾಕಿದ್ರೆ. ಸಾಮಾನ್ಯ ಈ ಉದ್ದಿನ ವಡೆ ಎಣ್ಣೆಗೆ ಹಾಕ್ತಿದ್ದ ಹಾಗೆಯೇ ಉಬ್ಬಲ್ಲ ಯಾವಾಗ್ಲೂ. ನಮಗೆ ಉಬ್ಬ್ದಂಗೆ ಚೆನ್ನಾಗಿ ಬರಬೇಕು, ಎಣ್ಣೆ ಹೀರಬಾರ್ದು ಅಂತ ಇದ್ದರೆ ಒಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಕಬೇಕು ವಡೆಗೆ, ಆವಾಗ ಚೆನ್ನಾಗಿ ಬರುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಇದನ್ನು ಕಲಸಿ ತುಂಬ ಹೊತ್ತು ಇಡಬೇಡಿ. ನೀರು ಬಿಟ್ಕೊಂಡಂಗೆ ಆದಷ್ಟು ಇದು ತೆಳ್ಳಗಾಗ್ತಾ ಬಂದುಬಿಡುತ್ತೆ ಹಿಟ್ಟು, ಆವಾಗ ಚೆನ್ನಾಗಿ ಬರಲ್ಲ. ಸೊ ಇವಾಗ ಇದನ್ನು ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಕೈನ ತೇವ ಮಾಡಿಕೊಂಡು ಒಂದು ಸ್ವಲ್ಪ ಈ ರೀತಿ ವಡೆ ಕರೆಕ್ಟಾಗಿ ಅದಕ್ಕೆ ಬರ್ತಾ ಇದೆಯಾ, ಶೇಪ್ ಬರ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಶೇಪ್ ಕರೆಕ್ಟಾಗಿ ಬರ್ತಾಯಿತ್ತು. ಇನ್ ಕೇಸ್ ನಿಮಗೆ ಸ್ವಲ್ಪ ಹಿಟ್ಟು ತೆಳುಗು ಆಯಿತು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಬೇಕಾದ್ರೆ ಕಲಿಸ್ಕೋಬೋದು. ಆವಾಗ ಅಷ್ಟು ಸಾಫ್ಟ್ ಬರಲ್ಲ. ಅಕ್ಕಿ ಹಿಟ್ಟನ್ನು ನೀವು ಜಾಸ್ತಿ ಹಾಕಿದಾಗ ಸ್ವಲ್ಪ ಗಟ್ಟಿ ಬರುತ್ತೆ ವಡೆ. ಸೊ ಟೇಸ್ಟು ಚೆನ್ನಾಗಿರುತ್ತೆ, ಆದರೆ ಗಟ್ಟಿ ಬರುತ್ತೆ ಅಷ್ಟೇ. ಸೊ ಇವಾಗ ಎಣ್ಣೆ ಸಹ ಕಾದಿರೋ ಅಂಥ ಎಣ್ಣೆಗೆ ನಾನು ತೋರಿಸ್ತೀನಿ. ನೆಕ್ಸ್ಟು ಕೈನ ಒಂದೊಂದು ಸ್ವಲ್ಪ ತೇವ ಮಾಡಿಕೊಂಡು ಒಂದೊಂದೇ ಉಂಡೆನ ತೊಗೊಂಡು ಮಧ್ಯದಲ್ಲಿ ಹೋಲ್ ಮಾಡಿ ಇದನ್ನು ಎಣ್ಣೆಗೆ ಹಾಕ್ತಾ ಬರಬೇಕು ಅಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡಿಬಿಡ್ಬೋದು. ನನಗೆ ಫಸ್ಟೆಲ್ಲ ಇದನ್ನು ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಎಷ್ಟು ಟ್ರೈ ಮಾಡಿದ್ರು. ನಾನೇನು ಮಾಡ್ತಾಯಿದ್ದೆ ಅಂದರೆ, ಈ ಟೀ ಸ್ಟ್ರೈನರ್ ಇತ್ತು ನೋಡಿ, ಅದ್ರ ಹಿಂಭಾಗಕ್ಕೆ ನೀರು ಸವರಿ ಅದ್ರ ಮೇಲೆ ಇದ್ರದ್ದು ಹಿಟ್ಟಿಟ್ಟು ಮಧ್ಯ ಒಂದು ಹೋಲ್ ಮಾಡಿ ಅದನ್ನು ಈಗ ಉಲ್ಟಾ ಹಾಕ್ತಾಯಿದ್ದೆ. ಆಮೇಲೆ ಮಾಡಿ ರೂಢಿ ಆಗ್ತಾ ಇವಾಗ ಫಾಸ್ಟಾಗಿ ಮಾಡಿಬಿಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಹೋಟೆಲ್ ಶೈಲಿ ವಡೆ ಥರ ಅನಿಸುತ್ತೆ ನಮ್ಮ ಮನೆಯಲ್ಲಿ ಮಾಡಿರೋ ಅಂಥದ್ದು, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಅಕ್ಕಿ ಹಿಟ್ಟಿನ ಪ್ರಮಾಣವೂ ಕರೆಕ್ಟಾಗಿದೆ, ಸೋಡಾ ಹಾಕಿರೋ ಅಂಥ ಪ್ರಮಾಣವೂ ಕರೆಕ್ಟಾಗಿದೆ. ಸೋಡಾನು ಅಷ್ಟೇ, ನಾನು ಇಲ್ಲಿ ಉದ್ದಿನ ಬೇಳೆ ಹಿಟ್ಟು ಜಾಸ್ತಿನೇ ಇದೆ, ಅಷ್ಟಕ್ಕೆ ನಾನು 1 ಚಿಟಿಕೆ ಹಾಕಿದ್ದು ಅಷ್ಟೇ. ಸೊ ನೀವು ಇನ್ನೂ ಕಡಿಮೆ ಹಾಕಿದರೆ ಅದರಲ್ಲಿ ಅರ್ಧ ಚಿಟಿಕೆ ಆಗೋಷ್ಟು ಮಾತ್ರನೇ ಹಾಕ್ಕೊಳ್ಳಿ. ಸೋಡಾ ಜಾಸ್ತಿ ಆದ್ರೂ ನಮಗೆ ಜಾಸ್ತಿ ತಿನ್ನಲಿಕ್ಕೆ ಇಷ್ಟ ಆಗಲ್ಲ, ತುಂಬ ಎಣ್ಣೆ ಹೀರ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಸೊ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರ್ತಾಯಿದೆ. ಒಂದು ಬ್ಯಾಚಲ್ಲಿ ನನಗೆ ಒಂದು 4 ವಡೆ ಆಗ್ತಾಯಿದೆ ಅಷ್ಟೇ. ಅಷ್ಟನ್ನೇ ಬಿಡ್ತಾಯಿದ್ದೀನಿ. ತುಂಬ ಸಣ್ಣ ವಡೆನೂ ಮಾಡ್ಕೋಬೇಡಿ, ತುಂಬ ದೊಡ್ಡದು ಬೇಡ. ಪರ್ಫೆಕ್ಟಾಗಿ ಹೋಟೆಲಲ್ಲಿ ಸಿಗೋ ಥರನೇ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಕಲರು, ಪರ್ಫೆಕ್ಟ್ ಟೆಕ್ಸ್ಚರು, ಹಾಗೆಯೇ ಪರ್ಫೆಕ್ಟ್ ಆಗಿದೆ ಸೈಜಲ್ಲೂ. ಸೊ ಸಖತ್ತಾಗಿ ಅನ್ನಿಸ್ತಾ ಇತ್ತು ನನಗಂತೂ. ಇದು ಮಾಡೋದಕ್ಕೆ ಫಸ್ಟು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇತ್ತು, ಇವಾಗ ಜಟ್ಪಟ್ ಅಂತ ಮಾಡಿಬಿಡ್ತೀನಿ. ಅಷ್ಟು ಸುಲಭ ಉದ್ದಿನ ವಡೆ ಮಾಡೋದು. ಈ ಉದ್ದಿನ ವಡೆ ಜೊತೆಗೆ ಫ್ರೆಶ್ಶಾಗಿ ತುರಿದಿರೋ ಅಂಥ ಕಾಯಿನಲ್ಲಿ ಮಾಡಿರೋ ಅಂಥ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಸಖತ್ತಾಗಿತ್ತು. ಸಾಂಬಾರಿದ್ದರೆ, ಅಂದರೆ ಇಡ್ಲಿ ಜೊತೆ ಸಾಂಬಾರು ಮಾಡ್ತೀವಿ ನೋಡಿ, ಆ ಸಾಂಬಾರಿದ್ದರೆ ನೀವು ಡಿಪ್ ವಡೆ ಥರನಾದರೂ ನೀವು ಮನೆಯವ್ರಿಗೆಲ್ಲ ಮಾಡಿ ಕೊಡ್ಬೋದು. ಸೊ ಒಳಗಡೆ ಟೆಕ್ಸ್ಚರ್ ನೋಡಿ ಏನು ಸಖತ್ತಾಗಿದೆ, ಸಾಫ್ಟ್ ಆಗಿದೆ, ಒಳ್ಳೆ ಪಫಿ ಆಗಿತ್ತು, ಸಖತ್ತಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ನೀವೂ ಸಹ ಖಂಡಿತ ಟ್ರೈ ಮಾಡಿ. ಉದ್ದಿನ ವಡೆ ಇಷ್ಟೇ ಪರ್ಫೆಕ್ಟಾಗಿ, ಇಷ್ಟೇ ಸೂಪರಾಗಿ ನೀವೂ ಸಹ ಮಾಡ್ತೀರಾ. ಒನ್ಸ್ ಉದ್ದಿನ ವಡೆ ಮಾಡೋದನ್ನು ಕಲ್ತ್ಕೊಂಡ್ರೆ ನೀವು ಅದನ್ನು ಉಪಯೋಗಿಸ್ಕೊಂಡು ಮೊಸರು ವಡೆ ಮಾಡ್ಕೋಬೋದು, ಬೋಂಡಾ ಸೂಪ್ ಥರ ಮಾಡ್ಕೋಬೋದು, ಟಿಪ್ ವಡೆ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಸೊ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಮಾಡಿ ತಿಳಿಸಿ.